ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇವತ್ತಿನ ವೀಡಿಯೋ ಯಾರಿಗೆ ಡೆಡಿಕೇಟೆಡ್ ಅಂತ ಹೇಳ್ತೀನಿ. ಸುಮಾರು ಜನ ಹೆಂಗೆ ಅವ್ರಿಗೆಲ್ಲ ಪಿಗ್ಮೆಂಟೇಷನ್ ಹೋಯಿತು, ಯಾವುದಾ ರೆಮಿಡಿ ಅಂತ ಕೇಳ್ತಾನೆ ಇದ್ರು. ಸುಮಾರು ಒಂದು 20-30 ಕಮೆಂಟ್ಸ್ ನನಗೆ ಬರ್ತಿತ್ತು ಅದು. ಸೊ ಅವ್ರಿಗೆ ನನಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿರಲಿಲ್ಲ ಪಾಪ. ಸೊ ಅವ್ರಿಗೆ ಗೊತ್ತಾಗಬೇಕಲ್ಲ ನಾಲೆಜ್. ಇವಾಗ ನಾನು ಹೊಸಬ್ಳಾದರೆ ನನಗೂ ಗೊತ್ತಾಗ್ತಿರಲಿಲ್ಲ. ಆಮೇಲೆ ಇವತ್ತಿನ ವೀಡಿಯೋ ಫುಲ್ಲು ನಮ್ಮ ಪಿಗ್ಮೆಂಟೇಷನ್ನು. ಹೊಸಬ್ರು ಸುಮಾರು ಜನ ನನ್ನ ಚಾನಲ್ಗೆ ಬಂದಿದ್ದೀರಾ, ನಿಮಗೆ ಪಿಗ್ಮೆಂಟೇಷನ್ ಹೋಗುತ್ತೆ. 2 ರೆಮಿಡಿ ಹೇಳ್ಕೊಡ್ತೀನಿ. ಒಂದು ನಮ್ಮ ಎಟ್ಟಗೆಯಿಂದ ಮ್ಯಾಜಿಕ್ ನಲಪ ಮರಾಡಿ ಕೇರಳ ಟೀ ಆಯಿಲ್, ಫೈನ್. ಇದನ್ನು ತಗೊಳ್ಳಿ. ಇದು ಎಲ್ಲಿ ಸಿಗುತ್ತೆ ಅಂತ ನಿಮಗೆ ನಂಬರ್ ಕೊಡ್ತೀನಿ. ನಾನು ಹೇಳೋದು ಆ ನಂಬರಲ್ಲಿ ಆ ಪ್ರಾಡಕ್ಟ್ ಸಿಗುತ್ತೆ. ಓಕೆ, ನಿಮಗೆ ನಂಬರ್ ಕೊಡ್ತೀನಿ. ಎಟ್ ಅಗೇನ್ ನಾಟ್ ಎ ಪ್ರಮೋಷನ್. ಅವ್ರಿಗೆ ಫೋನ್ ಮಾಡಿ ನನ್ನ ಚಾನಲ್ ಕಡೆಯಿಂದ ಬರ್ತಿದ್ದೀನಿ ಅಂತ ಹೇಳಿ. ಹೇಮನಗರ ಜನರು ದುಡ್ಡು ತೊಗೊಳ್ತಿದ್ದೀರಾ ಅಂತ ಕೇಳಿಬಿಡಿ. ಹೊಸೊಬ್ರು ಯಾರಾದರೂ, ಎಲ್ಲಾರಲ್ಲ, ಒಬ್ರಿಬ್ರು ಇರ್ತಾರಲ್ಲ, ಕೇಳಿ. ಆಮೇಲೆ ನಲಪ ಮರಾಡಿ ಕೇರಳ ಟೀ ಆಯಿಲು 165 ರೂಪಾಯಿ ಕೊಂಡ್ಕೊಳ್ಳಿ. ಹೊಸೊಬ್ರು ಯಾರು ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಳ್ಬೇಕು ಅಂತ ಬರ್ತಿದ್ದೀರಾ, ನನ್ನ ಚಾನಲಲ್ಲಿ ಕಮೆಂಟ್ಸ್ ಹಾಕ್ತಿದ್ದೀರಾ, ಅವ್ರಿಗೆ ಇವತ್ತಿನ ವೀಡಿಯೋ. ಫೈನ್. ನಲಪ ಮರಾಡಿ ತೊಗೊಂಡ್ರಾ, ನಿಮಗೆ ಇದ್ರದ್ದು ಸಪ್ರೇಟ್ ಫೋನ್ ನಂಬರ್ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಇವ್ರದ್ದು ಸಪ್ರೇಟ್ ನಂಬರ್, ಅವ್ರದ್ದು ಸಪ್ರೇಟ್ ನಂಬರ್. ಫೈನ್. ಇದು ಕೋಟಕಲ್ ಆಯುರ್ವೇದಿಕ್ ಶಾಪ್. ಅಕಸ್ಮಾತ್ ಅಮೆಝಾನಲ್ಲೂ ಅವೈಲಬಲ್ ಇದೆ, ಅದು ಲಿಂಕು ಹಾಕ್ತೀನಿ. ಮತ್ತು ನಿಮಗೆ ಅಮೆಝಾನಲ್ಲೂ ಅವೈಲಬಲ್ ಇದೆ, ಒಂದ್ಸಲ ಟ್ರೈ ಮಾಡಿ. ಬಟ್ ಆಯುರ್ವೇದ ಅವ್ರದ್ದು ಅಮೆಝಾನಲ್ಲಿ ಅವೈಲಬಲ್ ಇಲ್ಲ. ಓಕೆನಾ. ಫಸ್ಟು ಇವಾಗ ನಾನು ಏನೇನು ರೆಡಿ ಮಾಡಿಕೊಂಡೆ. ಫೇಸ್ ವಾಶ್ ಏನು, ಪಿಗ್ಮೆಂಟೇಷನ್ಗೆ ಫೇಸ್ ವಾಶ್ ಇದೆ. ಕಡಲೆ ಹಿಟ್ಟು ಬಿಟ್ಟು ಅಕಸ್ಮಾತ್ ಇವಾಗ ನಲಪರಂ ಆಗ್ತಾಯಿಲ್ಲ, ಇದು ನಲಪ ಮರಾಡಿ ಕೇರಳ ಟೀ ಆಯಿಲ್. ಇದರದ್ದು ಚಕ್ಕೆಯಲ್ಲಿ ಮಾಡೋದು ನಲಪರಂ, ಅದು ಫೇಸ್ ವಾಶಾಗಿ ಯೂಸ್ ಮಾಡ್ತಾರೆ. ಪಾಸ್ಟ್ ಟೆಸ್ಟಲ್ಲಿ ನೀವೇನಾರು ನಲಪರಮಲ್ಲಿ ಫೇಲ್ ಆಯಿತು, ನಿಮ್ಗೆ ಅದು ಬರಲ್ಲ ಅಂತಂದರೆ ಕಡಲೆ ಹಿಟ್ಟು ಅಥವಾ ನನ್ನ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಬೇಡ, ಸ್ಕಿನ್ ವೈಟ್ನಿಂಗ್ ಪೌಡ್ರದ್ದು ವೀಡಿಯೋ ಬರುತ್ತೆ ಲೇಟರ್. ಕಡಲೆ ಹಿಟ್ಟು ಹಸಿ ಹಾಲಲ್ಲಿ ಮುಖ ಅವತ್ತು ಹೇಳ್ಕೊಟ್ಟಿದ್ದೀನಿ ಹೆಂಗೆ ಮಾಡೋದಂತ, 2 ಡೇಸ್ ಬ್ಯಾಕ್ ವೀಡಿಯೋ. ಓಕೆ, ಆ ಥರ ಮಾಡಿ. ಓಕೆ, ಇವಾಗ ಏನೇನು ಪ್ಯಾಕ್ ಮಾಡಿದೆ, ನಲಪರಂ ಪೌಡ್ರು ಫೇಸ್ ವಾಶ್ ಯಾವ ಥರ ರೆಡಿ ಮಾಡಿದೆ ಅಂತ ನೋಡ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ನಲಪರಂ ನೋಡಿ, ಆಯುರ್ವೇದ ಅವ್ರದ್ದು ಫೋನ್ ನಂಬರ್ ಕೊಟ್ಟಿದ್ದೀನಿ, ಮತ್ತೆ ಸ್ಕ್ರೋಲ್ ಆಗ್ತಿರುತ್ತೆ. ಇದೇ ಥರ ಇದೆ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ನಲಪರಂ ತೊಗೊಳ್ಳಿ. ಇದು ಫೇಸ್ ವಾಶ್. ನಿಮಗೆ ನಲಪ ಮರಾಡಿ ಕೇರಳ ಟೀ ಮರದ ಚಕ್ಕೆ ಏನಾದರೂ ಹೇಳ್ಬೋದು ನೀವು, ಬಾರ್ಕ್ ಅಂತಾರೆ ಇಂಗ್ಲೀಷಲ್ಲಿ. ಓಕೆನಾ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಿದ್ದೀನಿ. ಇವಾಗ ಫೇಸ್ ವಾಶ್ಗೆ ನಿಮಗೆ ಗೊತ್ತಾಗುತ್ತಲ್ಲ ಎಷ್ಟು ಬೇಕು ಅಂತ. ಸೊ ಇವತ್ತಿನ ವೀಡಿಯೋ ಫುಲ್ಲು ಪಿಗ್ಮೆಂಟೇಷನ್ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ಪಿಗ್ಮೆಂಟೇಷನ್ ಸುಮಾರು ಜನ ವಾಸಿ ಮಾಡಿಕೊಂಡ್ರು. ಇದು ಒಂದು ಮೆಥಡು. ಚೆನ್ನಾಗಿ ಪ್ಯೂರ್ ಆಯುರ್ವೇದಿಕ್ ಅವ್ರದ್ದು. ಓಕೆನಾ. ಓಕೆ, ಈಗ ಇದು ಫೇಸ್ ವಾಶ್ ಆಯಿತು. ಮಧ್ಯದಲ್ಲಿ ಒಂದು ಪ್ರೊಸೀಜರ್ ಇದೆ, ಅದನ್ನ ಹೇಳ್ತೀನಿ. ಇಲ್ಲಿ ಲಿಕ್ವಿರೈಸ್ ಜೊತೆಗೆ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಸುಮಾರು ಜನ ಬ್ರ್ಯಾಂಡು ಬೇರೆ ಹೇಳುವಂತೀರಾ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದರಲ್ಲಿ ರಿಸಲ್ಟ್ ನಾವು ತೊಗೊಂಡಿಲ್ಲ, ಇದರಲ್ಲಿ ನಮಗೆ ಪ್ರೂಫ್ ಇದೆ. ಸೊ ನೋಡಿ, ಇದು ಅಷ್ಟೇ ಆಯುರ್ವೇದ ಅವ್ರದ್ದು 50 ರೂಪಾಯಿ, 50 ಗ್ರಾಮ್ಗೆ ಫ್ರೆಶ್ಶು. ಓಕೆ, ಅದನ್ನ ಸುಮಾರು ಒಂದು ಚಮಚ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರೋಸ್ ವಾಟರ್ ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡಿ, ರೋಸ್ ವಾಟ್ರು. ಅದಕ್ಕೆ ರೋಸ್ ವಾಟರ್ ಹಾಕಬೇಡಿ ಫೇಸ್ ವಾಶ್ಗೆ, ಅದಕ್ಕೆ ನೀರು ಹಾಕ್ಕೊಳ್ಳಿ. ಕುಡಿಯೋ ನೀರು ಇರಬೇಕು. ಯಾವಾಗಲೂ ಹೇಳ್ತೀನಿ ನಾನು, ಟ್ಯಾಪ್ ವಾಟ್ರ್ ಯೂಸ್ ಮಾಡಬೇಡಿ. ಸುಮಾರು ಜನ ರೆಮಿಡಿ ಹೇಳು ಯಾವುದದು, ಇವ್ರಿಗೆಲ್ಲ ಹೆಂಗೆ ವಾಸಿ ಆಯಿತು ಅಂತ ಕೇಳ್ತಾನೆ ಇದ್ರಿ. ಸೊ ಮಾಡಿ ತೋರಿಸ್ಬಿಡು ಅಂತ ಸುಮಾರು ಜನ ರಿಕ್ವೆಸ್ಟ್ ಇತ್ತು. ಸೊ ಇವತ್ತು ಅದನ್ನು ಮಾಡ್ತಾಯಿದ್ದೀನಿ. ಓಕೆನಾ. ಇದು ಎಲ್ಲೆಲ್ಲಿ ಸಿಕ್ಕತ್ತೆ ಅಂತ ನಾನು ಫೋನ್ ನಂಬರ್ ಕೊಟ್ಬಿಡ್ತೀನಿ, ದಯವಿಟ್ಟು ಫೋನ್ ಮಾಡಿ ಆರ್ಡರ್ ಮಾಡಿ. ಓಕೆ, ಎಲ್ಲ ಪ್ಯಾಚ್ ಟೆಸ್ಟ್ ಆಗಬೇಕು. ಬಂದ್ರಲ್ಲ, ಫಸ್ಟು ನಾನು ಎಣ್ಣೆ ಹಾಕೋಕ್ಕೆ ಮುಂಚೆ ಮುಖ ಫೇಸ್ ವಾಶ್ ಮಾಡ್ಕೊಳ್ಬೇಕಲ್ಲ. ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಯೂಸ್ ಮಾಡ್ಕೊಳ್ಳಿ. ಬಟ್ ಇದನ್ನು ಯೂಸ್ ಮಾಡೋಕ್ಕೆ ಮುಂಚೆ ಏನು ಮಾಡಿರಬೇಕು, ಪ್ಯಾಚ್ ಟೆಸ್ಟ್ ಇಲ್ಲಿ ಹಾಕ್ಕೊಂಡು ರಾತ್ರಿ ನಿಮ್ದೆಲ್ಲ ಕೆಲಸ ಆದಮೇಲೆ ಇಲ್ಲಿ ಹಾಕ್ಕೊಳ್ಳಿ. ಇದೇ ಥರ ನೀರಲ್ಲಿ ಕಲಿಸ್ಬಿಟ್ಟು ಪೇಸ್ಟ್ ಥರ ಹಾಕ್ಕೊಳ್ರಿ. ಬೆಳಗ್ಗೆ ಎದ್ದು ನಿಮ್ಗೇನೂ ಆಗಿಲ್ಲ, ಕೈ ಅಲ್ಲೇನು ಬರ್ನಿಂಗು ಏನೂ ಇಲ್ಲ ಅಂದರೆ ಯೂಸ್ ಮಾಡಿ ಫೇಸ್ ವಾಶಲ್ಲಿ. ಅರ್ಥ ಆಗ್ತಿದೆಯಲ್ಲ. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ. ನಿನ್ನೆ ಫೋನ್ ನಂಬರ್ ಕೊಟ್ಟಿದ್ದೀನಿ ಅವ್ರದ್ದು, ಮತ್ತೆ ಫೋನ್ ನಂಬರ್ ಕೇಳ್ತಿದ್ದಾರೆ ಅವ್ರು ಯಾರೋ. ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಫೋನ್ ನಂಬರ್ ಸಿಗೋಲ್ಲ. ದಿನ ಸಾಯಂಕಾಲ ಆಯುರ್ವೇದಿಕ್ ಅವರ ಫೋನ್ ನಂಬರ್ ಕೊಡ್ತೀನಿ ನಾನು. ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ.
ಆಯಿತಾ. ಈಗ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ. ನೋಡಿ ಫ್ರೆಂಡ್ಸ್, ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ತರ್ತರಿಯಾಗಿರುತ್ತೆ, ಹಾಕ್ಕೊಂಡು ಉಜ್ಜಬೇಡಿ, ಲೈಟಾಗಿರಲಿ ಮಸಾಜ್ ನಿಮ್ಮದು. ಓಕೆನಾ. ನೆಕ್ಸ್ಟು ಈಗ ಫೇಸ್ನ ವೈಪ್ ಮಾಡ್ಕೊಳ್ತೀನಿ. ಜಸ್ಟ್ ಒಂದು 2 ಮಿನಿಟ್ಸು, ಯಾಕಂದರೆ ನಾನು ಆಯಿಲ್ ಹಾಕಬೇಕು. ಇದೆಲ್ಲ ಸ್ನಾನಕ್ಕೆ ಹೋಗಿ ಮುಂಚೆ ಮಾಡ್ಕೊಳ್ಳಿ. ಸೋಪ್ನ ಕಂಪ್ಲೀಟ್ ಸ್ಟಾಪ್ ಮಾಡಿ ಬಿಸಿಲಿಗೆ ಹೋಗಬೇಡಿ. ಓಕೆನಾ. ಇಷ್ಟು ಪ್ರೊಸೀಜರ್ ನೀವು ಫಾಲೋ ಮಾಡಿದ್ರೆ ಪಿಗ್ಮೆಂಟೇಷನು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಸ್ಟಾರ್ಟಿಂಗಲ್ಲಿ. ಟೋನ್ಸ್ ಅಂದರೆ ಸೋಪ್ ಇಲ್ಲ, ಬಿಸಿಲು ಇಲ್ಲ. ಇನ್ನೇನಾದ್ರು ನೈಟ್ ಕ್ರೀಮ್ ಹಾಕ್ತಾಯಿದ್ದೀನಿ, ಫೌಂಡೇಶನ್ ಕ್ರೀಮ್, ಯಾರೋ ನನಗೊಬ್ರು ಮೆಸೇಜ್ ಹಾಕಿದರು, ಫೇಸ್ ಪೌಡ್ರ್ ಹಾಕ್ತಾಯಿದ್ದೀನಿ, ಫೌಂಡೇಶನ್ ಹಾಕ್ತಾಯಿದ್ದೀನಿ, ಅದೆಲ್ಲ ಹಾಕ್ಕೊಂಡ್ರೆ ಇದು ವಿಭಾ ಆಗಿ ಬಂದರೆ ವಿಭಾ, ನಾನು ಮುಲತ್ತಿದ ಕ್ರೀಮ್ ತೋರಿಸಿದ್ನಲ್ಲ ಆ ಕ್ರೀಮ್ ಹಾಕ್ಕೊಳ್ಳಿ. ಓಕೆನಾ. ಈಗ ಚೆನ್ನಾಗಿ ಫೇಸ್ನ ವೈಪ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಈ ಆಯಿಲ್ ಹಾಕ್ಕೊಳ್ತೀನಿ. ಜಸ್ಟ್ 1/2 ಟೀ ಸ್ಪೂನು. ಎಗೇನ್ ಇದು ಪ್ಯಾಚ್ ಟೆಸ್ಟ್ ಆಗಬೇಕು. ಪ್ರತಿಯೊಂದು ಪ್ಯಾಚ್ ಟೆಸ್ಟ್ ಇಲ್ಲದೆ ಉಪಯೋಗಿಸಂಗೆ ಇಲ್ಲ. ಇದರಲ್ಲಿ ನೀವೇನಾದ್ರು ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಆದರೆ ಉಪಯೋಗಿಸ್ಬೇಡಿ. ಕಸ್ತೂರಿ ಅರಿಶಿನ ಇದೆ, ಅಲ್ಲಿ ಕಸ್ತೂರಿ ಅರಿಶಿನ ಇದೆ. ಸುಮಾರು ಒಂದು 15-16 ಥರ ಗಿಡಮೂಲಿಕೆಗಳಿಂದ ಮಾಡಿರೋ ನಮ್ಮ ನಲಪ ಮರಾಠಿ ಕೇರಳ ಟೀ ಆಯಿಲ್. ಮತ್ತೆ ಹೇಳ್ತಿದ್ದೀನಿ, ನಲಪ ಮರಾಠಿ ಕೇರಳ ಟೀ ಆಯಿಲ್ ಬೇರೆ, ಕೇರಳ ಟೀ ಆಯಿಲ್ ಬೇರೆ. ಬಟ್ ಇವಕ್ಕೆಲ್ಲ ಬೇಸಾಗಿ ಉಪಯೋಗಿಸೋದು ಕೋಕೋನಟ್, ತೆಂಗಿನಕಾಯಿ ಎಣ್ಣೆನೇ ಬೇಸ್. ಇವಾಗ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದೆ, ಬಟ್ ನನಗಿಲ್ಲಿ ಅಪ್ಲೈ ಮಾಡಬೇಕಾದ್ರೆ ಉರಿ ಅಂದರೆ ಆಗಲ್ಲ. ಪ್ಯಾಚ್ ಟೆಸ್ಟ್ ಆದ್ರೂ ಇಲ್ಲಿ ನಿಮ್ಮದು ಫೇಲ್ ಆಗಿದೆ, ಉಪಯೋಗಿಸ್ಬೇಡಿ. ಹೋಮ್ ರೆಮಿಡಿಗೆ ಹೋಗಿ. ಜಾಕಾಯ್ತು ಫೈನ್. ಒಂದು 5 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಫೇಸಲ್ಲಿ. ಇದರಿಂದ ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸು ಎಲ್ಲ ಹೋಗಿದೆ. ಸನ್ ಟ್ಯಾನು, ಬ್ಲಿಮಿಷಸ್ಸು ಎಲ್ಲ ಕಮ್ಮಿಯಾಗಿದೆ. ಬಟ್ ನಿಮ್ಗೆ ಆಗಬೇಕು ಅಷ್ಟೇ. ಹಾಕಿದ್ನಾ, ಇದು ಹಾಕ್ಬಿಟ್ಟು ಕರೆಕ್ಟಾಗಿ ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್, ಗಮನ ಕೊಡಿ. ಪ್ಲೀಸ್ ಸ್ಕಿಪ್ ಮಾಡಿ ವಿಡಿಯೋ ನೋಡಿ ಮತ್ತೆ ನಂಗೆ ಕಮೆಂಟ್ ಹಾಕಬೇಡಿ. 25-30 ನಿಮಿಷ ಮ್ಯಾಕ್ಸಿಮಮ್. ರಾತ್ರಿ ಅಪ್ಲೈ ಮಾಡೋಂಗಿಲ್ಲ, ಮಲಗುವಾಗ ಅಪ್ಲೈ ಮಾಡ್ತೀನಿ ಅಂತ ಹಾಕ್ತಿದ್ದೀರಲ್ಲ, ಅವೆಲ್ಲ ಇಲ್ಲ. 30 ನಿಮಿಷದ ಒಳಗಿರಬೇಕು. ನಾನು ಹೇಳಿದ್ದೀನಿ, ಇಲ್ಲಿ ಪ್ಯಾಚ್ ಟೆಸ್ಟ್ ಫೇಲ್ ಆದ್ರೂ ಅಪ್ಲೈ ಮಾಡಬೇಕಾದ್ರೆ ಏನಾರು ಹೆಚ್ಚು ಕಮ್ಮಿ ಆದರೆ ವಾಶ್ ಮಾಡಿ ಮುಗೀತು, ನಿಮ್ಗೆ ಇದು ಆಗಬರಲ್ಲ ಅಂತ ಅರ್ಥ. ಫೈನ್. ಈಗ ನಾನು ಇದನ್ನು 25 ನಿಮಿಷ, ಮ್ಯಾಕ್ಸಿಮಮ್ 30 ನಿಮಿಷ, ಸೊ 25 ನಿಮಿಷ ನಾನು ಹೀಗೆ ಇಡ್ತೀನಿ, ವೈಪ್ ಮಾಡಲ್ಲ. ಇದು ಡೌಟ್ಸು ಸುಮಾರು ಜನಕ್ಕೆ. ವೈಪ್ ಮಾಡ್ತೀರಾ ಮತ್ತು ಮುಖ ತೊಳಿತೀರಾ, ವೇಸ್ಟ್ ಅಲ್ವಾ ಹಂಗಾದ್ರೆ ನಾವು ಹಾಕ್ಕೊಂಡಿದ್ದು ವೈಪ್ ಮಾಡಿದ್ರೆ. ಓಕೆ. ಇದು 25 ನಿಮಿಷ ಮುಖದ ಮೇಲೆ ಹೀಗೇ ಇರಲಿ. ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇನ್ನು ಈ ಪ್ರೊಸೀಜರಲ್ಲಿ ಏನೋ ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್. ಓಕೆನಾ. 25 ನಿಮಿಷ ಆಯಿತು. ಆಲ್ಮೋಸ್ಟ್ ಎಲ್ಲ ಎಣ್ಣೆ ಎಳ್ಕೊಂಬಿಟ್ಟಿದೆ. ಇದು ಸ್ನಾನಕ್ಕೆ ಹೋಗಿ ಮುಂಚೆ ಮಾಡ್ಕೊಳ್ಳಿ. ನಾವು ವರ್ಕಿಂಗು, ಬೆಳಗ್ಗೆ ಆಗಲ್ಲ ನಮಗೆ ಇದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಂದರೆ ಸಂಜೆ ಒಂದು 7 ಗಂಟೆ ಮುಂಚೆ ಮಾಡ್ಕೊಳ್ಳಿ. ಓಕೆನಾ. ಇದು ಅರ್ಧ ಗಂಟೆ ಇರಬೇಕು. ಮತ್ತು ಮುಲತ್ತಿ ಪ್ಯಾಚ್ ಟೆಸ್ಟ್, ಎಷ್ಟೋ ಸಲ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆದ್ರೂ ಮುಖಕ್ಕೆ ಹಾಕಿದಾಗ ಬಗ ಅಂತ ಉರಿಯುತ್ತೆ ಕೆಲವ್ರಿಗೆ. ಅಂಥವರು ಸ್ಟಾಪ್ ಮಾಡಿಬಿಡಿ, ಆಗಬರಲ್ಲ ಅಂತ. ಮುಲತ್ತಿಗೆ ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ ಇಷ್ಟು ಪ್ರೊಸೀಜರ್ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಇಷ್ಟು ಪ್ರೊಸೀಜರ್ನ ಅರ್ಥ ಮಾಡಿಕೊಂಡು ಇದರಲ್ಲಿ ಏನೇನು ಡೌಟ್ಸ್ ಇದೆಯೋ ಅದನ್ನು ಕ್ಲಾರಿಫೈ ಮಾಡಿಕೊಂಡು ಉಪಯೋಗಿಸ್ಕೊಂಡಿರೋದ್ರಿಂದಲೇ ನಮಗೆ ರಿಸಲ್ಟ್ ಬರ್ತಿದೆ. ಸೊ ಕಮಿಂಗ್ ಬ್ಯಾಕ್ ಟು ದ ರಿಸಲ್ಟ್. ನನಗೆ 21 ವರ್ಷದಿಂದ ಪಿಗ್ಮೆಂಟೇಷನ್ ಇದೆ, ಈಗ ಕಮ್ಮಿ ಆಗ್ತಿದೆ. ಒಂದು ಕಡೆ ನಮ್ಮ ಸಬ್ಸ್ಕ್ರೈಬರ್ ಅವರ ಮದರು, ಹೇಮಾ ನಂಗೆ ಫೋಟೋನೇ ತೆಗೆಸ್ಕೊತಿಲ್ಲ ಹೇಮಾ, ಇವೆಲ್ಲ ಪ್ರೂಫ್ ಇದೆ, ನಾನು ಹಾಕ್ತೀನಿ ಇವಾಗ. ಈ ವಿಡಿಯೋ ತಮ್ನೇಲಲ್ಲಿದೆ, ಹಾಕಿದ್ ನಾನು. ಫೋಟೋ ತೆಗೆಸ್ಕೊಳ್ತಿಲ್ಲ ಹೇಮಾ, ನಿನ್ನ ವಿಡಿಯೋ ನೋಡಿ ಈ ಪ್ರೊಸೀಜರ್ ಮಾಡಿ ನಾನು ಫೋಟೋ ತೆಗೆಸ್ಕೊಳ್ತಿದ್ದೀನಿ. ಅಯ್ಯೋ ನಮ್ಗೆ ಎಷ್ಟು ವರ್ಷದ 15 ವರ್ಷದಿಂದ ಆಯಿತು ಹೇಮಾ, ನಿಜವಾಗ್ಲೂ ಹೋಗುತ್ತಾ? ನಾನು ಒಂದು ಸಲ ಟ್ರೈ ಮಾಡ್ತೀನಿ ಹೇಮಾ, ಹೋಗಲಿಲ್ಲ ಅಂದರೆ ನಾನು ಮತ್ತೆ ಟ್ರೈ ಮಾಡೋದು. ನಿಜವಾಗ್ಲೂ ಥ್ಯಾಂಕ್ಸ್ ಹೇಮಾ, ನಾನು ಎಷ್ಟು ವರ್ಷದಿಂದ ಬಂಗೆಲ್ಲಿ ಸಫರ್ ಆಗ್ತಿದ್ದೆ. ನಿನ್ನ ವಿಡಿಯೋ ನೋಡಿ ಎಲ್ಲ ಯೂಟ್ಯೂಬರ್ಸ್ ಥರ ಅಂದ್ಕೊಂಡೆ. ಇದಕ್ಕಿನ್ನ ಬೇಕೇನ್ರಿ ಕಮೆಂಟ್ಸು? ಇವ್ರಿಗೆಲ್ಲ ನಾನು ದುಡ್ಡು ಕಾಸು ಕೊಟ್ಬಿಟ್ಟು ನಾನು ಇವ್ರನ್ನ ಕರ್ಸ್ಕೊಳ್ತಿದ್ದೀನ ಅಲ್ವಾ? ಸೊ ಕಮೆಂಟ್ಸ್ ಮಾಡುವಾಗ ಸ್ವಲ್ಪ ಥಿಂಕ್ ಮಾಡಿ, ನಾವೇನು ಮಾಡ್ತಿದ್ದೀವಿ. ಇವಾಗ ಒಂದು ಯೂಟ್ಯೂಬ್ ಚಾನಲ್ ನೀವೇನು ನೋಡ್ತೀರಾ, ನಿಮ್ಗೊಂದು ಪ್ರಾಬ್ಲಮ್ ಇದೆ, ಒಂದು ಸೊಲ್ಯೂಷನ್. ಇವಾಗ ನಾನು ನನಗೇನೋ ಒಂದು ಅಡುಗೆ ಮಾಡೋಕ್ಕೆ ಬರೋಲ್ಲ, ಸೊ ನಾನೇನು ಮಾಡ್ತೀನಿ, ಈ ಥರ ಅಡುಗೆ ಎಲ್ಲಿ ಸರ್ಚ್ ಮಾಡ್ತೀನಿ, ನನಗೆ ಬೇಕು ಇವಾಗ ಚಕ್ಲಿ ಮಾಡಬೇಕು ನಾನು. ಸೊ ನಾನು ತೊಗೊಳ್ತೀನಿ, ಬೆಸ್ಟ್ ಎಲ್ಲಿದೆಯೋ ಕಮೆಂಟ್ಸ್ ನೋಡ್ತೀನಿ. ತುಂಬ ಚೆನ್ನಾಗಿದೆ, ತುಂಬ ಜನಕ್ಕೆ ಕಮೆಂಟ್ಸ್ ಇದು ಮಾಡ್ತಿದ್ದಾರೆ, ಒಳ್ಳೆ ಇದು ಮಾಡಿದ್ದಾರೆ.
ನನ್ನ ಚಾನಲಲ್ಲಿ ನಾನು ಪಾಸಿಟಿವ್ ಕೊಡೋದ್ರಿಂದ ಅಲ್ವಾ ಜನ ಬಂದು ನೋಡೋದು. ನಾನು ಒಬ್ರಿಗೂ ಇದುವರೆಗೂ ರಿಸಲ್ಟ್ ಕೊಡದೆ ಹೋಗಿದ್ದಿದ್ರೆ ಯಾರು ಹೇಮಾ ನಾಗರಾಜ್ನ ಯಾರು ಮುಗಿಸ್ತಿದ್ರು? ಯಾರೂ ಇಲ್ಲ. ಯಾರು ತಿರುಗಿ ನೋಡ್ತಿರ್ಲಿಲ್ಲ. ಸೊ ಅದಕ್ಕೆ ಹೇಳೋದು, ನೆಗೆಟಿವ್ ಕಮೆಂಟ್ಸ್ ಹಾಕೋ ಮುಂಚೆ 1000 ಸಲ ಯೋಚನೆ ಮಾಡಿ. ನನ್ನ ಪ್ರತಿಯೊಂದು ವಿಡಿಯೋ ಅದು ಬೆಳಗ್ಗೆ ಇರ್ಬೋದು, ಸಂಜೆ ಇರ್ಬೋದು, ನನ್ನ ಪ್ರಯತ್ನ ಅಂತೂ 100ಕ್ಕೆ 1000 ಪಟ್ಟಿರುತ್ತೆ. ಇದು ಹಾಕಿದ್ರೆ ಏನಾಗುತ್ತೆ, ಇದು ಹಾಕಿದ್ರೆ ಏನಾಗುತ್ತೆ, ಅದು ಪ್ರಿಪ್ರೇಷನ್ಸ್ ನಾನು ಮಾಡ್ಕೊಂಡಿರ್ತೀನಿ 4-5 ದಿನಕ್ಕೆ ಮುಂಚೆ. ನನ್ನ ಮುಖದಲ್ಲಿ ಏನಾರು ಅಡ್ವರ್ಸ್ ಎಫೆಕ್ಟ್ ಆಯಿತಾ? 5 ದಿನ ಅದನ್ನು ನಾನು ಟ್ರಯಲ್ ಮಾಡಿ ನಿಮ್ಗೆ ನಾನು ಹೇಳೋದು ಅಲ್ವಾ. ಇಷ್ಟು ರೆಮಿಡೀಸ್ ಮಾಡಿ ಟಚ್ ವುಡ್ಡು ಒಬ್ಬರು ಮೆಸೇಜು ಹಾಕಿದ್ರು, ಹೇಮಾ ನಿನ್ನ ಮುಖ ಏನೂ ಆಗಲಿಲ್ವಾ ಅಂತ. ಸೊ ನಾವೆಲ್ಲ ಯೂಸ್ ಮಾಡ್ತಿರೋದು ಆಯುರ್ವೇದಿಕ್ ಗಿಡಮೂಲಿಕೆಗಳು. ನಾನೇನಾದ್ರು ಕೆಮಿಕಲ್ಸ್ ಹಾಕಿದ್ದಿದ್ರೆ ನಾನು ಒಂದೇ ವಾರಕ್ಕೆ ನನ್ನ ಮುಖ ಹೊರಟೋಗಿರೋದು. ಸೊ ಗಿವ್ ಎ ಟ್ರೈ. ಇನ್ನೂ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ಇನ್ನೂ ನಿಮ್ಗೆ ಡೌಟ್ಸ್ ಇದೆ, ಗಿವ್ ಎ ಟ್ರೈ. ತಮ್ಮನೇನಲ್ಲಿ ನೋಡಿ ಎಷ್ಟು ಜನದ ಕಮೆಂಟ್ಸ್ ಹಾಕ್ತೀನಿ ನಾನು. ನೀವು ನಿಜವಾಗ್ಲೂ ನನಗಿದೊಂದು ದೊಡ್ಡ ಆಶ್ಚರ್ಯ, ಅಯ್ಯೋ ಇಷ್ಟೊಂದು ವಾಸಿ ಆಗ್ತಿದೆಯೋ, ಇಷ್ಟು ವರ್ಷದ್ದು ಇದು. ಸೊ ನನಗೆ ಒಂದು ಯಕ್ಷ ಪ್ರಶ್ನೆ ಆಗೋಗಿತ್ತಿದು. ವಾ, ರಿಯಲಿ ಗ್ರೇಟ್ ಅಂದ್ಕೊಂಡೆ ನಾನು ಅವಾಗ. ಸೊ ಅದಕ್ಕೆ ಗಿವ್ ಇಟ್ ಎ ಟ್ರೈ, ಓಕೆನಾ. ಸೊ ಇದು ಡ್ರೈ ಆಗಲಿ. ಡ್ರೈ ಅಂದರೆ ಒಂದು 8 ನಿಮಿಷ ಸೆಮಿ ಡ್ರೈ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಈಗಾಗಲೇ 8 ಮಿನಿಟ್ಸ್ ಆಗಿದೆ, ಸೆಮಿ ಡ್ರೈ ಆಗ್ತಿದೆ. ಅದರ್ ದೆನ್ ಪಿಗ್ಮೆಂಟೇಷನ್, ಮುಲತಿ ಪ್ಯಾಚ್ ಟೆಸ್ಟ್ ಆಗಲಿ ಪಾಸ್ ಆದರೆ ಬೆಳ್ಳಕ್ಕಾಗೋದಕ್ಕೆ, ಸ್ಕಿನ್ ವೈಟ್ನಿಂಗಿಗೆ ಯೂಸ್ ಮಾಡ್ಬೋದು. ಓಕೆ ನೋಡಿ ಎಷ್ಟು ಬ್ರೈಟ್ ಆಯ್ತು ನೋಡಿ ಸ್ಕಿನ್ನು. 165 ರೂಪಾಯಿ ಪ್ಲಸ್ ಇದೊಂದು 50 ರೂಪಾಯಿ, ಎಲ್ಲ 200-210 ರೂಪಾಯಿಗೆ ನಿಮ್ಮ ಕೆಲಸ ಮುಗಿದೋಯ್ತು. ಅದು ನೀವು 4-5 ತಿಂಗಳು ಉಪಯೋಗಿಸ್ಬೋದು. ಪೌಡರು ಎಣ್ಣೆ ನಿಮ್ಗೇನಿಲ್ಲ ಅಂದರೆ 6 ತಿಂಗಳಿಗೆ ಏನು ಕಮ್ಮಿ, 4 ತಿಂಗಳಾದ್ರೂ ಬರುತ್ತೆ. ಇಲ್ಲಿಗೆ ನೋಡಿ ಡಿಫ್ರೆನ್ಸು. ನಾನು ಅದಕ್ಕೆ ಹಣೆಗೆ ಹಾಕಲಿಲ್ಲ ಪ್ಯಾಕು. ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ. ಸೊ ಸುಮ್ಮನೆ ಇಷ್ಟು ವೈಪ್ ಮಾಡಿ ಬಿಟ್ಬಿಡಿ. ಮುಖ ವಾಶ್ ಮಾಡೋದು ಏನು ಬೇಡ, ಓಕೆನಾ. ಸೊ ಇದೇ ಥರ ಬಿಟ್ಬಿಡಿ. ಅಕಸ್ಮಾತ್ ಗ್ರಾನ್ಯೂಲ್ಸ್ ಇದ್ದರೆ ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ನನಗೇನು ಗ್ರಾನ್ಯೂಲ್ಸ್ ಇಲ್ಲ. ಸೊ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಇದು ಮೋಸ್ಟ್ ರಿಕ್ವೆಸ್ಟೆಡ್ ಏನಂತೀವಿ ಪವರ್ಫುಲ್ ವಿಡಿಯೋ ಅಂತಲೇ ಹೇಳ್ತೀನಿ. ನನ್ನ ಚಾನಲಲ್ಲಿ ಪಿಗ್ಮೆಂಟೇಷನ್ ಸುಮಾರು ಜನ ವಾಸಿ ಮಾಡ್ಕೊಂಡಿದ್ದಾರೆ, ಓಕೆನಾ. ಬಟ್ ಎಲ್ಲ ಪಾಸ್ ಟೆಸ್ಟ್ ಆಗಬೇಕು. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ಕೊಟ್ಟು 3 ಡಾಟ್ಸಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾಳೆ ಒಂದು ಅದ್ಭುತವಾದ ವಿಡಿಯೋ ಜೊತೆ ಖಂಡಿತವಾಗ್ಲೂ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಮೇಲೆ ಇನ್ನೇನೋ ನಿಮ್ಮ ಡೌಟ್ಸ್ ಇದೆ ನಂಗೆ ಕಮೆಂಟ್